ಜಾತಿವಾರು ಸಚಿವ ಸ್ಥಾನ ಹಂಚಿಕೆ ಮಾಡಿದೆ ಹೈಕಮಾಂಡ್. ಬಹಳ ಸ್ಪಷ್ಟ. ಯಾವ ಸಮುದಾಯಕ್ಕೆ ಯಾರಿಗೆ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜಾತಿವಾರು ಸಚಿವ ಸ್ಥಾನ ಹಂಚಿಕೆ ಮಾಡಿದೆ ಹೈಕಮಾಂಡ್ ಅನ್ನೋದು ಬಹಳ ಸ್ಪಷ್ಟ. ಯಾವ ಸಮುದಾಯಕ್ಕೆ ಎಷ್ಟು ಸ್ಥಾನ ಸಿಕ್ಕಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಕ್ಕಲಿಗರು ಸ್ಥಾನ ಪಡ್ಕೊಂಡಿದ್ದಾರೆ. ಈ ಬಾರಿಯ ಸಂಪುಟದಲ್ಲಿ ದಲಿತರಿಗೆ ಅವಕಾಶ ಸಿಕ್ಕಿದೆ. ಲಿಂಗಾಯತರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆ. ಒಕ್ಕಲಿಗರಿಗೂ ಕೂಡ ಮನ್ನಣೆ ಸಿಕ್ಕಿದೆ. ಲಿಂಗಾಯತರಿಗೆ ಮನ್ನಣೆ ಸಿಕ್ಕಿದೆ. 3 ಸ್ಥಾನಗಳು ಕನ್ಫರ್ಮ್ ಆಗಿದೆ. ದಲಿತರಿಗೆ ಅವಕಾಶ ಸಿಕ್ಕಿದೆ. ಕುರುಬ ಸಮುದಾಯಕ್ಕೂ ಕೂಡ ಇಲ್ಲಿ 2 ಸ್ಥಾನಗಳು ಕನ್ಫರ್ಮ್ ಆಗಿದೆ. ಮುಸ್ಲಿಮರಿಗೆ 1 ಅಂತ ಹೇಳಲಾಗ್ತಾ ಇದೆ. ಕ್ರಿಶ್ಚಿಯನ್ ಆಗ್ಲೇ ಹೇಳದ್ನಲ್ಲ, ಕೆಜೆ ಜಾರ್ಜ್ ಸ್ಥಾನ ಪಡೆದುಕೊಂಡಿದ್ದಾರೆ. ಬ್ರಾಹ್ಮಣ ಸಮುದಾಯಕ್ಕೆ ಮೊದಲ ಹಂತದಲ್ಲಿ ಅವಕಾಶ ಸಿಕ್ಕಿಲ್ಲ. ಮಂತ್ರಿಗಿರಿ ಫಿಕ್ಸ್ ಆಗಿಲ್ಲ. ಅದ್ರ ಜೊತೆಗೆ ಐ ಥಿಂಕ್ ಮರಾಠ ಸಮುದಾಯಕ್ಕೆ ಸಂಬಂಧಪಟ್ಟಂತವರು ಕೂಡ ಕಾಣಿಸ್ತಾ ಇಲ್ಲ. ಬಿಕಾಸ್ ಸಂತೋಷ್ ಲಾಡ್ ಅವರಿದ್ರು, ಅದನ್ನ ಹೊರತುಪಡಿಸಿದ್ರೆ ಇನ್ನೊಬ್ಬರ ಹೆಸರು ಮುಂಚೂಣಿಯಲ್ಲಿತ್ತು, ಬಟ್ ಗೊತ್ತಿಲ್ಲ. ಆ ಮರಾಠ ಸಮುದಾಯದಲ್ಲೂ ಕೂಡ ಯಾರಿಗೂ ಸ್ಥಾನಮಾನ ಸಿಕ್ಕಂಗಿಲ್ಲ. ಮೊದಲ ಲಿಸ್ಟ್ ಅಲ್ಲಿ, 2ನೇ ಲಿಸ್ಟ್ ಅಲ್ಲಿ ಸಿಗಬಹುದೇನೋ, ಬಟ್ ಮೊದಲ ಲಿಸ್ಟ್ ಅಲ್ಲಿ ಸಮುದಾಯ ಬಾರು ಯಾವ ರೀತಿ ಹಂಚಿಕೆ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಕ್ಕಲಿಗರು, ಲಿಂಗಾಯತರು, ದಲಿತರು 3 ಸ್ಥಾನ ಪಡ್ಕೊಂಡಿದ್ದಾರೆ. ಬಿಕಾಸ್ ರಾಜ್ಯದಲ್ಲಿ ಅತಿ ದೊಡ್ಡ ಪ್ರಬಲ ಸಮುದಾಯ ಅಂತ ಕರೆಯಲ್ಪಡುವ ಒಕ್ಕಲಿಗ ಲಿಂಗಾಯತಕ್ಕೆ ಪ್ರಿಫರೆನ್ಸ್ ಕೊಡಲಾಗಿದೆ. ಆಬ್ವಿಯಸ್ಲಿ ಲಿಂಗಾಯತ ಸಮುದಾಯಕ್ಕೆ ಕೊಡ್ಲೇಬೇಕು. 35 ಜನ ಶಾಸಕರಿದ್ದಾರೆ ಪಕ್ಷದಲ್ಲಿ. 3 ಸ್ಥಾನ ಕನ್ಫರ್ಮ್ ಆಗಿದೆ ಸದ್ಯಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಬ್ರಾಹ್ಮಣ ಸಮುದಾಯಕ್ಕೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಯಾರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಸೆಕೆಂಡ್ ಲಿಸ್ಟ್ ಅಲ್ಲಿ ಅನ್ನೋದನ್ನ ಗಮನಿಸಬೇಕು. ಜಾತಿವಾರು ಆಲ್ರೆಡಿ ಮಂತ್ರಿಗಿರಿ ಹಂಚಿಕೆ. ಆ ಲಿಸ್ಟ್ ನೋಡ್ತಾ ಇದ್ರೆ, ಲಿಸ್ಟ್ ಅಲ್ಲಿ ಇರುವ ಹೆಸರುಗಳನ್ನ ಗಮನಿಸ್ತಾ ಹೋದ್ರೆ ಇದನ್ನ ಸಮುದಾಯವಾರು ಜಾತಿ ಲೆಕ್ಕಾಚಾರದಲ್ಲೇ ಮಿನಿಸ್ಟರ್ ಗಿರಿ, ಸಚಿವಗಿರಿ ಹಂಚಿಕೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ನಾಯಕ ಸಮುದಾಯದವರಿದ್ದಾರೆ, ಕ್ರಿಶ್ಚಿಯನ್ ಸಮುದಾಯದವರಿದ್ದಾರೆ, ಲಿಂಗಾಯತ, ಒಕ್ಕಲಿಗ, ದಲಿತ, ಜೊತೆಗೆ ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚಿನ ಮನ್ನಣೆ ಸಿಕ್ಕಿರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ರಾಜ್ಯದ ಪ್ರಬಲ ಸಮುದಾಯದವರು ಅಂತ ಹೇಳಿಕೊಳ್ಳುವ ಒಕ್ಕಲಿಗ, ಲಿಂಗಾಯತರು 3 ಸ್ಥಾನವನ್ನ ಪಡೆದುಕೊಳ್ಳೋದ್ರಲ್ಲಿ ಮೊದಲ ಲಿಸ್ಟ್ ಅಲ್ಲೇ ಯಶಸ್ವಿ ಆಗಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಲಿಸ್ಟ್ ಔಟ್ ಆಗಬೇಕು. MB ಪಾಟೀಲ್ ಅವರು ಲಿಂಗಾಯತ ಸಮುದಾಯದಲ್ಲಿ ಸ್ಥಾನ ಪಡ್ಕೊಂಡಿದ್ದಾರೆ. ಇನ್ನಿಬ್ರು ಯಾರು ಅನ್ನೋದ್ರ ಬಗ್ಗೆ ಕನ್ಫರ್ಮ್ ಆಗಬೇಕು. ಅದೇ ತರ ಒಕ್ಕಲಿಗರು ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. ಯಾರ ಹೆಸರು ಅಂತಿಮ ಆಗಿದೆ ಅನ್ನೋದನ್ನ ಕೆಲ ಕ್ಷಣಗಳಲ್ಲಿ ಆ ಹೆಸರುಗಳನ್ನ ಕೂಡ ಹೇಳ್ತಾ ಹೋಗ್ತೀವಿ. ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಜೆ ಜಾರ್ಜ್ ಅವರು ಅಗೇನ್ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅವ್ರಿಗೂ ಕೂಡ ಸಚಿವ ಸ್ಥಾನ ಪಕ್ಕ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಸ್ಥಾನ ಭದ್ರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ ಡಾಕ್ಟರ್ ಜಿ ಪರಮೇಶ್ವರ್. ಐ ಥಿಂಕ್ ಆ ಸಮುದಾಯಕ್ಕೆ ಅತಿ ದೊಡ್ಡ ನ್ಯಾಯ ಅದು. ಬಿಕಾಸ್ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂತ ಕೇಳ್ತಾ ಇದ್ರು. ದಲಿತ ಸಿಎಂ ಕೂಗು ಕೇಳೋದಕ್ಕೆ ಸಿಗ್ತಾ ಇತ್ತು. ಅವ್ರನ್ನ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಅವರ ಕಾರ್ಯವೈಖರಿ ಮತ್ತು ಅವ್ರಿಗಿರುವಂತಹ ಅನುಭವ, ಅವರು ಕೂಡ ಪಕ್ಷಕ್ಕಾಗಿ ದುಡಿದವರೇ. ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಭದ್ರ ಆಗ್ತಾ ಇದೆ. ಅಲ್ಲಿಗೆ ದಲಿತ ಸಮುದಾಯವನ್ನ ಆ ಮೂಲಕ ಹೈಕಮಾಂಡ್ ಕನ್ವಿನ್ಸ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹವರು ಸತೀಶ್ ಜಾರಕಿಹೊಳಿ ಅವರು, ಬೆಳಗಾವಿಯ ಸಾಹುಕಾರ್, ವೆರಿ ಪವರ್ಫುಲ್, ಅವ್ರಿಗೂ ಕೂಡ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು. KPCC ಅಧ್ಯಕ್ಷ ಪಟ್ಟಾನು ಸಿಗುತ್ತಾ ಅನ್ನೋದ್ರ ಬಗ್ಗೆ, ಬಟ್ ಅದು ಡೌಟ್ ಅಂತ ಹೇಳ್ತಾ ಇದ್ದಾರೆ. 1 ಹುದ್ದೆಯನ್ನ ಕನ್ಫರ್ಮ್ ಮಾಡಿದ್ದಾರೆ ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಂತ. ಎನಿವೇ, ಯಾರೆಲ್ಲ ಲಿಸ್ಟ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಅವರು ಆಲ್ರೆಡಿ ಸ್ಥಾನ ಪಡೆದುಕೊಂಡಿದ್ದಾರೆ ಮೊದಲ ಪಟ್ಟಿಯಲ್ಲಿ. ಆಬ್ವಿಯಸ್ಲಿ ಅವರಿಗೆ ಕೊಡ್ಲೇಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಸ್ವಲ್ಪ ಮಟ್ಟಿಗೆ ಅವರು ಕೂಡ ಪವರ್ಫುಲ್ ಅನ್ನೋ ರೀತಿಯಲ್ಲಿ ಪಕ್ಷದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಅವ್ರಿಗೂ ಕೂಡ ಕನ್ಫರ್ಮ್ ಆಗಿದೆ. ವಿಧಾನ ಪರಿಷತ್ ಸದಸ್ಯರು MLC ಯತೀಂದ್ರ ಸಿದ್ದರಾಮಯ್ಯನವರು ಕೊಡ್ಲೇಬೇಕು. ಕುರುಬ ಸಮುದಾಯ ಅಹಿಂದ ವರ್ಗ ಸೆಳಿಬೇಕು. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅಷ್ಟು ಸುಲಭ ಅಲ್ಲ. ಒಬ್ರಿಗಾದ್ರೂ ಕೊಡ್ಬೇಕಿತ್ತಲ್ಲ. ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ DCM ಹುದ್ದೆ ಬೇಕು ಅಂತ ಕೇಳ್ತಾ ಇದ್ರು. ಎನಿವೆ, ಅದು ಸಿಗದೆ ಹೋದ್ರೂ ಕೂಡ ಸಚಿವ ಸ್ಥಾನ ಕನ್ಫರ್ಮ್ ಆಗಿದೆ. ಮೊದಲ ಲಿಸ್ಟ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಸ್ಥಾನ ಪಡೆದುಕೊಂಡಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಅಹಿಂದ ವರ್ಗ ನಮ್ಮ ಜೊತೆಗಿರಬೇಕು, ಕುರುಬ ಸಮುದಾಯ ನಮಗಿರಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಸ್ಥಾನಮಾನ ಕೊಟ್ಟಂಗೆ ಕಾಣಿಸುತ್ತೆ. ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟವರು ಮತ್ತೊಬ್ರು ಈಶ್ವರ್ ಖಂಡ್ರೆ ಅವರು ಕೂಡ ಆಲ್ಮೋಸ್ಟ್ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಪಡೆದುಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅಲ್ಲಿಗೆ ಲಿಂಗಾಯತರು 2 ನಾಯಕರು MB ಪಾಟೀಲ್ ಮತ್ತು ಈಶ್ವರ್ ಖಂಡ್ರೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ.
ಯುಟಿ ಖಾದರ್ ಸ್ಪೀಕರ್ ಆಗಿದ್ದವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಬಹಳ ಬಹಳ ಒತ್ತಡ ಲಾಬಿಗಳನ್ನ ಮಾಡಿಕೊಂಡು ಸಚಿವ ಸ್ಥಾನಕ್ಕಾಗಿ ಡಿಮ್ಯಾಂಡ್ ಇಟ್ಟರು ಕೂಡ ಕೈ ತಪ್ಪಿತ್ತು. ಬಟ್ ಅವ್ರಿಗೆ ಸ್ಪೀಕರ್ ಸ್ಥಾನ ಕೊಟ್ಟು ಸಮಾಧಾನ ಮಾಡಿದ್ರು. ನೆಕ್ಸ್ಟ್ ಕೊಡ್ತೀವಿ ಅಂದಿದ್ರು, ಆ ಭರವಸೆ ಉಳಿಸ್ಕೊಳ್ಬೇಕಲ್ಲ, ಭರವಸೆ ಉಳಿಸ್ಕೊಂಡಿದ್ದಾರೆ. ಮೊದಲ ಲಿಸ್ಟ್ ಅಲ್ಲಿ ಯುಟಿ ಖಾದರ್ ಅವರ ಹೆಸರು ಕೂಡ ಕನ್ಫರ್ಮ್ ಆಗಿದೆ. ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ಐ ಥಿಂಕ್ ಭೈರತಿ ಸುರೇಶ್ ಅವರು ಕೂಡ ಮೊದಲ ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ. ಸಿದ್ದರಾಮಯ್ಯನವರ ಬಹಳ ಅತ್ಯಾಪ್ತ ವರ್ಗದಲ್ಲಿ ಕಾಣಿಸ್ಕೊಂಡವರು. ಅವ್ರಿಗೆ ಕೊಡದೆ ಹೋದ್ರೆ ಮೋಸ್ಟ್ಲಿ ಸಿದ್ದರಾಮಯ್ಯನವರೇ ಮುನಿಸ್ಕೊಳ್ತಿದ್ರು ಅಂತ ಅನ್ಸುತ್ತೆ. ಸೊ ಅವರು ಹೇಳಿದವರಿಗೆ ಕೊಡಬೇಕಾದಂತ ಅನಿವಾರ್ಯತೆ ಇತ್ತು. ಮೋಸ್ಟ್ಲಿ ಅದರಲ್ಲಿ ಅವರು ರೆಫರ್ ಮಾಡಿರುವ ಹೆಸರಲ್ಲಿ ಭೈರತಿ ಸುರೇಶ್ ಅವರ ಹೆಸರಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಎನಿವೇ ಫಸ್ಟ್ ಲಿಸ್ಟ್ ಅಲ್ಲಿ ಭೈರತಿ ಸುರೇಶ್ ಅವರ ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ 13 ಜನ ಶಾಸಕರು ಅಗೇನ್ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಸಿದ್ಧರಾಗ್ತಿದ್ದಾರೆ. ಬಟ್ ಹೊಸ ಮುಖಗಳಿಗೆ ಆದ್ಯತೆ, ನವ ಚೈತನ್ಯ, ಪಕ್ಷ ಸಂಘಟನೆಗೆ ಒತ್ತು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಹೊಸ ಮುಖಗಳು ಅಂತೂ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಎಲ್ಲರೂ ಕೂಡ ಅನುಭವ ಇರೋರೆ, ಸಚಿವ ಸ್ಥಾನ ಅನುಭವಿಸಿರೋರೆ, ಹಲವು ಖಾತೆಗಳ ಜವಾಬ್ದಾರಿಯನ್ನು ಅನುಭವಿಸಿದವರೇ ಅಗೇನ್ ಡಿ ಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರಿಕೊಳ್ತಿದ್ದಾರೆ ಮೊದಲ ಹಂತದಲ್ಲಿ ಅನ್ನೋದನ್ನ ನಾವು ಗಮನಿಸಬೇಕು. ಗೊತ್ತಿಲ್ಲ, ಯುವಕರಿಗೆ ಹಂಗಂದ ಮಾತ್ರಕ್ಕೆ ಸ್ಥಾನಮಾನ ಮಿಸ್ ಅಲ್ಲ, ಇನ್ನೂ ಸ್ಥಾನಗಳಿದೆ. 33 ಸ್ಥಾನಗಳ ಪೈಕಿ ಇನ್ನೂ ಸೆಕೆಂಡ್ ಲಿಸ್ಟ್ ಅಲ್ಲಿ ಆಲ್ಮೋಸ್ಟ್ ಹೊಸ ಮುಖಗಳಿಗೆ, ಯುವಕರಿಗೆ ಆದ್ಯತೆ ಕೊಡುವ ಸಾಧ್ಯತೆಗಳೇ ದಟ್ಟವಾಗಿದೆ. ಅನುಭವ ಜೊತೆಗೆ ಹೊಸ ಮುಖ ಎರಡಕ್ಕೂ ಕೂಡ ಆದ್ಯತೆ ಕೊಡಬೇಕು ಪಕ್ಷ. ಹಂಗಾಗಿ ಆ ಕೆಲಸಗಳು ಮೊದಲ ಹಂತದಲ್ಲಿ ಸಿಗದೆ ಹೋದ್ರೂ ಕೂಡ ಎರಡನೇ ಹಂತದಲ್ಲಿ ಸಿಗುವ ನಿರೀಕ್ಷೆ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ನಿಮಗೆ ಈ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೂ ಕೂಡ ಕಾರಣ ಇದೆ. ಯಾರು ಅಸಮಾಧಾನ ವ್ಯಕ್ತಪಡಿಸಬಾರ್ದು, ಬಂಡಾಯ ಹೇಳಬಾರ್ದು, ಪಕ್ಷಕ್ಕೆ ಅದು ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಹಂತ ಹಂತವಾಗಿ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾನೆ ಪಕ್ಷ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ಕೆಲವರಿಗೆ ಸ್ಥಾನಮಾನ ಕೊಡ್ತಾ ಹೋಗೋದು. ಯಾರಾದ್ರೂ ಬಂಡೆದ್ದು ನಿಂತು ಬಿಟ್ರೆ, ಬಂಡಾಯ ಎದ್ದು ಬಿಟ್ರೆ, ಅಸಮಾಧಾನಗಳು ಸ್ಫೋಟಗೊಂಡು ಬಿಟ್ರೆ ಅವ್ರನ್ನ ಸಮಾಧಾನ ಮಾಡೋಕ್ಕೂ ಕೆಲ ಸ್ಥಾನಗಳನ್ನ ಖಾಲಿ ಉಳಿಸ್ಕೊಳ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವರು. ಕಂಪ್ಲೀಟ್ ಅಷ್ಟು ಸ್ಥಾನಗಳೇನು ಭರ್ತಿ ಆಗಲ್ಲ. ಬಟ್ ಮೊದಲ ಹಂತದಲ್ಲಿ ಹಿರಿಯರು, ಅನುಭವ ಇರೋರಿಗೆ ಸ್ಥಾನಮಾನ ಸಿಕ್ಕಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲರೂ ಕೂಡ ಸಚಿವರಾಗಿ ಕೆಲಸ ಮಾಡಿದವರೇ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸ್ಥಾನಮಾನ ಪಡೆದುಕೊಂಡವರೇ. ಹಾಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟವನ್ನ ಸೇರ್ಕೊಳ್ತಿದ್ದಾರೆ. ಆ ಲಿಸ್ಟ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ.